ಅನ್ನಭಾಗ್ಯ 10 ಕೆಜಿ ಅಕ್ಕಿ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು. 10 ಕೆಜಿ 5 ಕೆಜಿ ಕೇಂದ್ರ ಸರ್ಕಾರ ದ್ರೋಹ ಮಾಡ್ತು, ಹಾಗಾಗಿ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅದ್ರ ಪ್ಯಾರಲಲ್ ಆಗಿ ಏನಾಯ್ತು, ಅಕ್ಕಿ ಬದಲು ಹಣ ಏನೋ ಕೊಡ್ತಿದ್ದಾರೆ, ಕೆಲವರಿಗೆ ಇನ್ನೂ ಕೂಡ ತಲುಪ್ತಿಲ್ಲ ಅನ್ನೋ ಆರೋಪ ಇದೆ. ಇದರ ಜೊತೆಗೆ ಮಧ್ಯಮ ವರ್ಗ ಬಳಸೋ ಅಕ್ಕಿ, ಸೋನಾ ಮಸೂರಿ ಇತ್ಯಾದಿ ಅಕ್ಕಿಗಳ ಬೆಲೆ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ನಾವು ಮೊದಲೇ ತೋರಿಸಿದ್ವಿ. ಹೆಚ್ಚು ಕಮ್ಮಿ 500 ರಿಂದ 800 ರೂಪಾಯಿ ತನಕ 26 ಕೆಜಿ ಮೇಲೆ ಜಾಸ್ತಿ ಆಗಿದೆ. ಇದರ ಜೊತೆಗೆ ಇದು ಅನ್ನ ಅಂತ ಬಂದಾಗ ರೈತರಿಗೂ ಕೂಡ ಕನೆಕ್ಟೆಡ್ ಇರೋದ್ರಿಂದ ರೈತರಿಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಸಿಗ್ತಾ ಇದ್ದ ಕಿಸಾನ್ ಸಮ್ಮಾನ್, ರಾಜ್ಯ ಸರ್ಕಾರ ಕೊಡ್ತಾ ಇದ್ದ 2 ಕಂತುಗಳು 4,000 ರೂಪಾಯಿ ಕಟ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಇದರ ಜೊತೆಗೆ ವಿದ್ಯಾನಿಧಿ ಅಂತ ಹೇಳಿ ರೈತರ ಮಕ್ಕಳಿಗೆ ಕೊಡ್ತಾ ಇದ್ದ ಸ್ಕಾಲರ್ಶಿಪ್ ಕಟ್. ಇದರ ಜೊತೆಗೆ ರಾಜ್ಯದಲ್ಲಿ 900 ಮಂದಿ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸರ್ಕಾರದ ಕಡೆಯಿಂದ ಸ್ಪಂದನೆ ಸಿಕ್ಕಿದ್ಯಾ? ಇದರ ಜೊತೆಗೆ ಹಾಲಿನ ದರ ಹೆಚ್ಚಿಗೆ ಮಾಡಿಲ್ಲ, 2 ರೂಪಾಯಿಗೆ 50 ml ಜಾಸ್ತಿ ಕೊಡ್ತಿದ್ದೀವಿ, ಇನ್ನು ಇದರಿಂದ ಹಾಲು ಉತ್ಪಾದಕರಿಗೆ ಅನುಕೂಲ ಆಗುತ್ತೆ ಅನ್ನೋ ಸಮರ್ಥನೆ ಮಾತುಗಳು ಸರ್ಕಾರದ ಕಡೆಯಿಂದ ಬರ್ತಿದೆ. ಆದ್ರೆ ವಾಸ್ತವ ಅಂತಂದ್ರೆ 5 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ಅಂತ ಹೇಳಿ ಬಿಜೆಪಿ ಸರ್ಕಾರ ಅಂತ ನಿಗದಿ ಆಯ್ತು. ಅದನ್ನ 7 ರೂಪಾಯಿ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ನವರು ಘೋಷಣೆ ಮಾಡಿದ್ರು. ಆದ್ರೆ ಕೊಡಬೇಕಾದ 5 ರೂಪಾಯಿಯನ್ನೇ ಕಳೆದ 7-8 ತಿಂಗಳಿನಿಂದ ಬಾಕಿ ಉಳಿಸಿಕೊಂಡಿದ್ದಾರೆ. ಇನ್ನು ಬಿತ್ತನೆ ಬೀಜದ ದರ ಕೂಡ ಏರಿಕೆಯಾಗಿದೆ ಅನ್ನೋದು ರೈತ ವಲಯದಿಂದಲೇ ಕೇಳೋಕ್ ಸಿಗ್ತಾ ಇರುವ ಅಪವಾದ.